ಬಂಧುಗಳೇ, ನಮ್ಮ ಸುತ್ತಮುತ್ತಲಿನ ಪ್ರಪಂಚ ನಮಗೆ ತಿಳಿದಿರುವುದಕ್ಕಿಂತಲೂ ಹೆಚ್ಚು ವಿಚಿತ್ರ, ಅದ್ಭುತವಾಗಿದೆ. ವಿಜ್ಞಾನದಿಂದ ಬಾಹ್ಯಾಕಾಶದವರೆಗೆ ನಮ್ಮ ಕಣ್ಣಿಗೆ ಕಾಣದ ಎಷ್ಟೋ ರಹಸ್ಯಗಳು ದಿನನಿತ್ಯ ನಡೆಯುತ್ತಲೇ ಇರುತ್ತವೆ. ಈ ವಿಡಿಯೋದಲ್ಲಿ ನಾವು ಅಂತಹ ಅದ್ಭುತವಾದಂತಹ ಸತ್ಯವನ್ನ ಹೇಳಲಿದ್ದೇವೆ. ಈ ವಿಡಿಯೋದ ಕೊನೆಯವರೆಗೂ ನೋಡಿ. ಕೊನೆಯದು ನಿಮ್ಮ ಮೆದುಳಿನ ಬಗ್ಗೆ ಆಶ್ಚರ್ಯ ತರಿಸುತ್ತದೆ. ನಂಬರ್ 5. ನಮ್ಮ ತಲೆಯ ಮೇಲೆ ಈಗ ಸಾವಿರಾರು ಕೆಜಿ ತೂಕದ ವಸ್ತು ತೇಲುತ್ತಿದೆ. ನಂಬ್ತೀರಾ ಬಂಧುಗಳೇ? ಹೌದು, ಇದು ನಿಜ. ನಮಗೆ ಆಕಾಶದಲ್ಲಿ ತೇಲುವ ಮೋಡಗಳನ್ನು ನೋಡಿದಾಗ ಅವು ಹತ್ತಿಯಂತೆ ಅಗರವಾಗಿ ಕಾಣುತ್ತವೆ ಅಲ್ವಾ? ಆದರೆ ಒಂದು ಸಾಧಾರಣ ಗಾತ್ರದ ಬಿಳಿ ಕುಮಾಲಸ್ ಮೋಡದ ತೂಕ ಸುಮಾರು 5 ಲಕ್ಷ ಕಿಲೋಗ್ರಾಂ ಇರುತ್ತದೆ. ಅಂದರೆ ನಮ್ಮ ತಲೆಯ ಮೇಲೆ ಸುಮಾರು 100 ದೊಡ್ಡ ಆನೆಗಳು ತೇಲುತ್ತಿರುವಂತೆ. ಇಷ್ಟು ತೂಕ ಮೋಡವೇಕೆ ಕೆಳಕ್ಕೆ ಬೀಳುವುದಿಲ್ಲ? ಏಕೆಂದರೆ ಮೋಡದ ಅಡಿಯಲ್ಲಿರುವ ಗಾಳಿಯು ಮೋಡಕ್ಕಿಂತ ಹೆಚ್ಚು ಸಾಂದ್ರತೆ ಅಂದರೆ ಡೆನ್ಸಿಟಿ ಹೊಂದಿರುತ್ತದೆ. ಇದು ಮೋಡಗಳನ್ನು ಪ್ಯಾರಾಚೂಟ್ನಂತೆ ಹಿಡಿದಿಟ್ಟುಕೊಳ್ಳುತ್ತದೆ ಬಂಧುಗಳೇ. ಸೌರಮಂಡಲದ ಅತ್ಯಂತ ಸುಂದರ ಗ್ರಹ ಶನಿ ಗ್ರಹ. ಇದು ಗ್ರಹದಲ್ಲಿ ಭೂಮಿಗಿಂತ 9 ಪಟ್ಟು ದೊಡ್ಡದಿದೆ. ಆದರೆ ಒಂದು ವಿಚಿತ್ರ ಗೊತ್ತಾ? ಶನಿ ಗ್ರಹ ಹೆಚ್ಚಿನದಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲದಿಂದಾಗಿದೆ. ಆದ್ದರಿಂದ ಇದರ ಒಟ್ಟಾರೆ ಸಾಂದ್ರತೆಯು ನೀರಿಗಿಂತ ಕಡಿಮೆ ಇದೆ ಬಂಧುಗಳೇ. ಒಂದು ವೇಳೆ ನಾವು ಭೂಮಿಯ ಮೇಲೆ ಶನಿ ಗ್ರಹ ಅಥವಾ ಶನಿ ಗ್ರಹದಷ್ಟು ದೊಡ್ಡ ನೀರಿನ ಸೆಲೆಯನ್ನ ಇಟ್ಟಾದ್ರೆ ಶನಿ ಗ್ರಹ ರಬ್ಬರ್ನಂತೆ ತೇಲುತ್ತದೆ. ಸಾಮಾನ್ಯವಾಗಿ ಮರಗಳು ಭೂಮಿಯ ಮೇಲೆ ಹಣ್ಣು ಬಿಡುತ್ತವೆ. ಆದರೆ ಬೋರ್ನಿಯಾ ದ್ವೀಪದಲ್ಲಿ ಬೆಳೆಯುವ ವಿಚಿತ್ರ ತಾಳೆ ಮರ, ಇದರ ಹೆಸರು ಪಿನಾಂಗ ಸಬ್ಟೆರೇನಿಯಾ. ಈ ಮರದ ವಿಶೇಷ ಏನೆಂದರೆ ಇದರ ಹೂವುಗಳು ಮತ್ತು ಹಣ್ಣುಗಳು ಸಂಪೂರ್ಣ ಮಣ್ಣಿನ ಅಡಿಯಲ್ಲೇ ಬೆಳೆಯುತ್ತವೆ. ಇದು ಒಂದು ವಿಶೇಷವಾದಂತಹ ಗಿಡವಾಗಿದ್ದು ಇದರ ಕಾಂಡದ ರೀತಿ ಕಾಣುವ ಭೂಮಿಯ ಒಳಗೆ ಈ ಒಂದು ಗಿಡ ತನ್ನ ಹೂವನ್ನು ಬಿಟ್ಟು ಅದ್ಭುತವಾದಂತಹ ಕಾಯನ್ನು ಕೂಡ ಮಾಡುತ್ತದೆ. ಅದನ್ನು ನೀವುಗಳು ಇಲ್ಲಿ ಗಮನಿಸುತ್ತಾ ಇದ್ದೀರಿ. ಇದು ವಿಶಿಷ್ಟವಾದಂತಹ ಗಿಡವೇ ಸರಿ. ಈ ಮರದ ವಿಶೇಷ ಏನೆಂದರೆ ಇದರ ಹಣ್ಣುಗಳು ಸಂಪೂರ್ಣ ಮಣ್ಣಡಿಯಲ್ಲೇ ಬೆಳೆಯುತ್ತವೆ. ಇದು ಎಲೆ ಮೇಲೆ ಬೆಳೆದಿದ್ರೂ ಕೂಡ ಭೂಮಿಯ ಒಳಗೆ ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸುತ್ತದೆ. ಇದು ಪ್ರಕೃತಿಯ ವಿಶಿಷ್ಟವಾದಂತಹ ಏಕೈಕ ಮರವಾಗಿದೆ ಬಂಧುಗಳೇ. ಇದರ ಸಂತಾನೋತ್ಪತ್ತಿ ಹೇಗಾಗುತ್ತಪ್ಪ ಅಂದರೆ ಇದು ಭೂಮಿಯೆಡೆಗೆ ಬಿಟ್ಟಂತಹ ಹಣ್ಣನ್ನು ಕಾಡು ಹಂದಿಗಳು ಅಗೆದು ತಿನ್ನುತ್ತವೆ. ಇಂತಹ ಸಂದರ್ಭದಲ್ಲಿ ಅದರ ಬೀಜಗಳು ಪಸರಿಸಿ ಮತ್ತೆ ಇವು ಗಿಡಗಳಾಗಿ ಎಲ್ಲ ಕಡೆ ಬೆಳೆದು ನಿಲ್ಲುತ್ತವೆ ಬಂಧುಗಳೇ. ಈ ವಿಶಿಷ್ಟವಾದಂಥ ಹಣ್ಣು ನಿಮಗೆ ಏನನ್ನಿಸ್ತು? ಗಿಡ ಹೇಗನ್ನಿಸ್ತು ಬಂಧುಗಳೇ? ಇದರ ಬಗ್ಗೆ ಮೊದಲು ಎಲ್ಲಾದರೂ ತಿಳಿದುಕೊಂಡಿದ್ದೀರಾ? 2, ನಿಮಗೆಲ್ಲ ಒಂಟೆ ಗೊತ್ತಲ್ಲ? ಈ ಒಂಟೆ ಒಂಥರ ವಿಶಿಷ್ಟ ಪ್ರಾಣಿ ಕಣ್ರಿ. ಭೂಮಿಯ ಮೇಲಿನ ಯಾವುದೇ ಪ್ರಾಣಿಗಳಿಗಿಲ್ಲದ ಒಂದು ವಿಶಿಷ್ಟ ಶಕ್ತಿ ಇದೆ. ಒಂದು ಕಡೆಯ 2 ಕಾಲುಗಳಿಂದ ನಡೆಯುವ ಸಾಮರ್ಥ್ಯ ಇದಕ್ಕಿದೆ. ಅಂದರೆ ಬಲಗಡೆಯ 2 ಕಾಲು ಮತ್ತು ಎಡಗಡೆಯ 2 ಕಾಲುಗಳನ್ನು ಒಂದೇ ಸಮನೆ ಟೈಮಲ್ಲಿ ನಡೆಯುವ ಸಾಮರ್ಥ್ಯ ಹೊಂದಿರುವ ಏಕೈಕ ಸಸ್ತನಿ ಒಂಟೆ ಬಂಧುಗಳೇ. ಒಂದು, ನಮ್ಮ ಮೆದುಳು ತನ್ನನ್ನೇ ತಾನು ತಿನ್ನುತ್ತದೆ. ಗಾಬರಿ ಆಗಬೇಡಿ. ಕೊನೆಯದಾಗಿ ನಮ್ಮ ಮೆದುಳಿನ ಬಗ್ಗೆ ಶಾಕಿಂಗ್ ವಿಷಯ ನಿಮ್ಮ ಮುಂದೆ. ಮೈಕ್ರೋಗಿಯಂ ಎಂಬ ಜೀವಕೋಶಗಳು ಇವು ಹಳೆಯದಾದ ನಂತರ ನರಕೋಶಗಳನ್ನು ಕೆಲಸ ಮಾಡದ ನರಕೋಶಗಳನ್ನು ನಿರಂತರವಾಗಿ ತಿಂದು ಹಾಕತೆ. ಇದು ಕೆಳಗಿರುವ ಭಯಾನಕ ಅನಿಸುತ್ತದೆ ಅಲ್ಲವೇ? ಫಂಗೋಸೈಟಿಸ್ ಎನ್ನಲಾಗುತ್ತದೆ. ನಮ್ಮ ಮೆದುಳು ಚುರುಕಾಗಿ ಕಾರ್ಯನಿರ್ವಹಿಸಲು, ಹೊಸ ನೆನಪು ಸಂಗ್ರಹಿಸಲು ಈ ಪ್ರಕ್ರಿಯೆ ಬಹುಮುಖ್ಯ. ಆದರೆ ನಮ್ಮನ್ನ ಬುದ್ಧಿವಂತರು ಮಾಡೋದು ಇದೇ ಪ್ರಕ್ರಿಯೆ ಬಂಧುಗಳು. ಈ 5 ಅದ್ಭುತ ಸತ್ಯಗಳಲ್ಲಿ ಯಾವುದು ನಿಮಗೆ ವಿಶಿಷ್ಟವಾಗಿ ಅನ್ನಿಸ್ತು? ಇಂತಹ ಸ್ಪಾರ್ಕ್
ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.